ಹೊರಗಿನಿಂದ ಬಂದವ್ರನ್ನೇನಾದ್ರು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಬೆಂಗಳೂರಿನ ಕೇಂದ್ರ ಬಿಜೆಪಿ ಕಚೇರಿ ಮುಂದೆ ನಾನು ಸೀಮೆಎಣ್ಣೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ. ಇದು ಕೇಂದ್ರದ ವರಿಷ್ಠರಿಗೆ ಎಚ್ಚರಿಕೆ. ಇದು ಪಕ್ಷದ ಕಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ರಾಜ್ಯಾಧ್ಯಕ್ಷ ಮಾಡ್ಲಿ, ಹೊರಗಿನಿಂದ ಬಂದವ್ರನ್ನ ಯಾರು ಕೂಡ ಮಾಡಬಾರ್ದಂಥದ್ದು ನನ್ನ ಆಗ್ರಹ. ಭಾರತೀಯ ಜನತಾ ಪಕ್ಷಕ್ಕೆ ಮುಂದಿನ ದಿನಗಳು ಒಳ್ಳೆಯದಾಗಬೇಕು ಅನ್ನೋದಾದ್ರೆ ಶ್ರೀರಾಮುಲು ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರೆ ಮತದಾರರ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ, ಪಕ್ಷನೂ ಅಧಿಕಾರಕ್ಕೆ ಬರುತ್ತೆ. ಅದು ಇಲ್ಲ ಅಂತ ಹೇಳಿದ್ರೆ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾಗ ಪಕ್ಷ ಕಾರ್ಯಕರ್ತರಿಗೆ ಒಂದು ಮನ್ನಣೆ ನೀಡಿದಂಗಾಗುತ್ತೆ ಮತ್ತು ಪಕ್ಷ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ ಪಕ್ಷ ಒಗ್ಗಟ್ಟಿನಿಂದ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಅವರನ್ನಾದ್ರೂ ಮಾಡಿ ಇದನ್ನು ಹೊರತುಪಡಿಸಿ ಏನಾದ್ರೂ ಹೊರಗಿನಿಂದ ಬಂದವ್ರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿದ್ರೆ ಮುಂದಿನ ಪರಿಣಾಮನ ದೆಹಲಿಯ ಪಂಚವರಿಷ್ಠರು ಹೊರಬೇಕಾಗುತ್ತೆ. ಪಂಚವರಿಷ್ಠರು ಅಂದ್ರೆ ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ಜೆ.ಪಿ. ನಡ್ಡಾ ಅವರು, ಸನ್ಮಾನ್ಯ ಅಮಿತ್ ಶಾ ಅವರು, ಸನ್ಮಾನ್ಯ ಸಂತೋಷ್ ಜಿ ಅವರು ಹಾಗೂ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು. ಇವರೆಲ್ಲರಿಗೂ ನಾನು ಒಬ್ಬ ಬಿಜೆಪಿಯ ಕೇಂದ್ರದ ಕೆಲವು ತಲೆಕೆಟ್ಟ ವರಿಷ್ಠರು ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಧಿಕ್ಕಾರ ಇರಲಿ, ಅವ್ರನ್ನ ನಾನು ಖಂಡಿಸ್ತೀನಿ. ನಾನು ವಿ ಸೋಮಣ್ಣವರು ಸರ್ವಪಕ್ಷ ನಾಯಕರು, ಎಲ್ಲಾ ಪಕ್ಷಕ್ಕೂ ಹೋಗಿ ಬಂದ್ರೆ ಅವ್ರ ಗುರಿ ಏನು ಅಂದ್ರೆ ಅಧಿಕಾರ ಪಡ್ಕೊಳ್ಳೋದು ಅಷ್ಟೇ. ಅವ್ರಿಗೆ ಯಾವ ವಿಧವಾದಂತ ಇಲ್ಲ ಅವ್ರಿಗೆ, ಸೋಮಣ್ಣ ಅವ್ರಿಗೆ. ಅವರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಬೇಕು ಅಂತ ಹೊರಟಿರೋದು ಖಂಡನೀಯ ಮತ್ತು ಧಿಕ್ಕಾರ. ಸೋಮಣ್ಣ ಅವರು ಒಣ ಕ್ಷೇತ್ರದಲ್ಲಿ ಬಂದು ಸ್ಪರ್ಧೆ ಮಾಡೋದು, ಸೋತ್ಮೇಲೆ ಒಣ ಕ್ಷೇತ್ರದಲ್ಲಿ ಸಭೆ ಕರೆದು ಕಾರ್ಯಕರ್ತರನ್ನೆಲ್ಲ ಅವಾಚ್ಯ ಶಬ್ದಗಳಿಂದ ಬೈದು ಹೋಗಿದ್ದಾರೆ ಅವರು. ಮತ್ತೆ ಒಂದೊಂದು ವಾರ್ಡ್ಗೆ 2,000 ರೂಪಾಯಿ ಕೊಟ್ಟು ಇಡೀ ವರ್ಣಾ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಭ್ರಷ್ಟರನ್ನಾಗಿ ಮಾಡಿ ಹೋಗಿದ್ದಾರೆ. ಇಂಥವ್ರನ್ನೇನಾದ್ರು ಅಥವಾ